ರಕ್ಷಿತಾ ಅವರಿಗಿಂತ 40 ಲಕ್ಷ ಓಟು ಮೂರನೇ ಸ್ಥಾನಾರ್ಥಿಯವರಿಗೆ ಕಡಿಮೆ ಇದೆ. ಸೊ ಆ ಒಂದು ಕಾರಣದಿಂದಾಗಿ ಕರಾವಳಿಗರು ಒಂದು ಬಾರಿ ಮನಸ್ಸು ಮಾಡಿದರೆ, ಒಂದೇ ಒಂದು ಬಾರಿ ಕರಾವಳಿಗರು ಮನಸ್ಸು ಮಾಡಿದರು ಅಂದರೆ ಖಂಡಿತವಾಗಿಯೂ ರಕ್ಷಿತಾ ಶೆಟ್ಟಿಯವರು ಕಪ್ ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಅಂತ ಸಾಮಾಜಿಕ ಜಾಲತಾಣ ಮಾತಾಡ್ತಾ ಇರುವಂಥದ್ದು. ಮತ್ತು ಕರಾವಳಿಗರು ಯಾವತ್ತೂ ಮೂಲೆ ಗುಂಪಾಗಬಾರ್ದು. ಸೊ ಆ ಒಂದು ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ನಿಮ್ಮ ಮತವನ್ನು ಚಲಾಯಿಸಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇದು ಎಲ್ರಿಗೂ ಬಹಳ ಪ್ರಮುಖವಾದಂತಹ ಸುದ್ದಿ ಅಂತ ನಾನು ಹೇಳೋದಿಲ್ಲ, ಆದರೆ ಕರಾವಳಿಗರಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ಪಡುವಂತಹ ಒಂದು ವಿಚಾರ. ಕರಾವಳಿಯಲ್ಲಿ ಜನ ಹೆಚ್ಚಾಗಿ ಇಂತಹ ವಿಚಾರಗಳನ್ನು ನೋಡೋದಿಲ್ಲ, ಆದರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಇದು ಬಹಳಷ್ಟು ಅಚ್ಚುಮೆಚ್ಚು. ಯಾವುದು ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿವರಿಸ್ತಾ ಹೋಗ್ತೀನಿ. ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲು ನೋಡುವವರಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಈ ಒಂದು ಶೋವನ್ನು ನೋಡಿ ಸಮಾಜಕ್ಕೆ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಆನಂದ, ಒಂದು ರೀತಿಯಲ್ಲಿ ಒಂದು ಮುದವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ಬೋದು. ಸೊ ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಇವತ್ತು ಕರಾವಳಿಯ ಬೆಡಗಿಯಾಗಿ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ. ಟಾಪ್ 6ನಲ್ಲಿ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಒಂದು ಯುವತಿ, ಸಣ್ಣ ಪ್ರಾಯದ ಯುವತಿ. ಸೊ ಜೆನ್ಜಿ ಅಂತ ಕೂಡ ನಾವು ಇವರನ್ನು ಪರಿಗಣಿಸಬಹುದು. ಸೊ ಅಂತಹ ಯುವತಿ ತಾನು ಮಾಡಿರುವಂತಹ ಕೆಲವೊಂದು ಕೆಲಸ ಕಾರ್ಯಗಳು, ತಾನು ವ್ಲಾಗರ್ ಆಗಿದ್ದರು, ಆಮೇಲೆ ನಗಿಸ್ತಾ ಇದ್ಲು, ಆಮೇಲೆ ಪಾಕವನ್ನು ಮಾಡ್ತಾಯಿದ್ರು, ಇವೆಲ್ಲ ಪ್ರಕ್ರಿಯೆಗಳಿಂದ ಏನು ಜನ ಇಷ್ಟಪಟ್ಟು ಅವರನ್ನು ಬಿಗ್ ಬಾಸ್ಗೆ ಕಳಿಸ್ಕೊಟ್ಟಿರುವಂಥದ್ದು. ಸೊ ಬಿಗ್ ಬಾಸ್ನಲ್ಲೂ ಕೂಡ ತಮ್ಮ ಆ ಒಂದು ಸಾಂಸ್ಕೃತಿಕ ಕಲೆಯನ್ನು ಬೆಳೆಸ್ಕೊಂಡು, ತಮ್ಮ ಆ ಒಂದು ತುಳು ಮಾತುಗಾರಿಕೆ ಇರ್ಬೋದು ಅಥವಾ ಈ ಒಂದು ತುಳುವನ್ನು ಇಡೀ ರಾಜ್ಯವ್ಯಾಪಿಯಾಗಿ ಪಸರಿಸಿದಂತಹ ಒಂದು ಹೆಮ್ಮೆ ಕೂಡ, ಹೆಗ್ಗಳಿಕೆ ಕೂಡ ಅವರಿಗೆ ಸಲ್ಲುತ್ತೆ. ಯಾಕಂತ ಕೇಳಿದರೆ ಹಲವು ಟ್ರೋಲ್ಗಳ ಮುಖಾಂತರ ಇರ್ಬೋದು, ಏನೇ ಇರ್ಬೋದು, ಒಂದು ರೀತಿಯಲ್ಲಿ ಆ ಒಂದು ಇನ್ನೋಸೆನ್ಸನ್ನು ಪ್ರದರ್ಶನಕ್ಕಿಟ್ಟವರು, ಒಂದು ರೀತಿಯಲ್ಲಿ ನೇರವಾದಂತಹ ಮಾತುಗಾರಿಕೆ, ಎಲ್ಲದರಿಂದಾಗಿ ಈ ಒಂದು ಬಿಗ್ ಬಾಸ್ ಶೋವನ್ನು ನಾನು ನೋಡುವನಲ್ಲ. ಆದರೂ ಕೂಡ ರಕ್ಷಿತಾ ಶೆಟ್ಟಿ ಎನ್ನುವಂತಹ ವ್ಯಕ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಹೋದ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಕರಾವಳಿಯವರು ಯಾಕೆ ಮೂಲೆ ಗುಂಪಾಗ್ತಾ ಇದ್ದಾರೆ ಅಥವಾ ಕರಾವಳಿಯವರನ್ನು ಯಾಕೆ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರದ ಬಗ್ಗೆ ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಸೊ ಇಲ್ಲಿ ಬಿಗ್ ಬಾಸ್ ಶೋ ಎನ್ನುವಂತಹ ಈ ಒಂದು ಶೋ ಅಲ್ಲಿ ಟಾಪ್ 6ಅಲ್ಲಿದ್ದಾರೆ. ಅದು ಕೂಡ 2ನೇ ಸ್ಥಾನದಲ್ಲಿದ್ದಾರೆ ಮತಗಳಿಕೆಯಲ್ಲಿ. ಮೊದಲನೇ ಸ್ಥಾನದ ಗಿಲ್ಲಿ ನಟ ಇವರಿಗಿಂತ 20 ಲಕ್ಷ ಓಟು ಜಾಸ್ತಿ ಇದ್ದರೆ, ರಕ್ಷಿತಾ ಅವರಿಗಿಂತ 40 ಲಕ್ಷ ಓಟು ಮೂರನೇ ಸ್ಥಾನಾರ್ಥಿಯವರಿಗೆ ಕಡಿಮೆ ಇದೆ. ಸೊ ಆ ಒಂದು ಕಾರಣದಿಂದಾಗಿ ಕರಾವಳಿಗರು ಒಂದು ಬಾರಿ ಮನಸ್ಸು ಮಾಡಿದರೆ, ಒಂದೇ ಒಂದು ಬಾರಿ ಕರಾವಳಿಗರು ಮನಸ್ಸು ಮಾಡಿದರು ಅಂದರೆ ಖಂಡಿತವಾಗಿಯೂ ರಕ್ಷಿತಾ ಶೆಟ್ಟಿಯವರು ಕಪ್ ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಅಂತ ಸಾಮಾಜಿಕ ಜಾಲತಾಣ ಮಾತಾಡ್ತಾ ಇರುವಂಥದ್ದು. ಮಾತ್ರವಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇರ್ಬೋದು, ಕೆಲವೊಂದು ಕಮೆಂಟ್ ಬಾಕ್ಸ್ಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ನೀವೊಂದು ವೋಟನ್ನು ಕೇಳಿ ಮೆಸೇಜ್ ಮಾಡಿ ಅಥವಾ ಈ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಕೈಲಾಗುವಂತಹ ಒಂದು ಸಹಾಯನ ಮಾಡಿ ಅಂತ ಕೆಲವೊಂದು ಕಮೆಂಟ್ಗಳು, ಇನ್ಬಾಕ್ಸ್ಗಳಲ್ಲಿ ಮೆಸೇಜ್ಗಳು ಸಿಕ್ಕ ಕಾರಣದಿಂದಾಗಿ ಈ ಒಂದು ವಿಡಿಯೋವನ್ನು ಇಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟು ಮಾಡ್ತಾ ಇರುವಂಥದ್ದು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ, ಅದು ಯಾವ ರೀತಿಯಲ್ಲಿ ವೋಟಿಂಗ್ ಸಿಸ್ಟಮ್ ಇದೆ ಅನ್ನೋದರ ಬಗ್ಗೆ ಕೂಡ ಗೊತ್ತಿಲ್ಲ. ಸೊ ಆದರೂ ಕೂಡ ಅದು ಒಂದು ರೀತಿಯಲ್ಲಿ ಕರಾವಳಿಯ ಗೌರವವನ್ನು ಹೆಚ್ಚಿಸಿದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಮತವನ್ನು ಚಲಾಯಿಸಿ ಅಂತ ನಾನಿಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು. ಬಿಗ್ ಬಾಸ್ನ ಈ ಒಂದು ಸೀಸನ್ 12 ಸ್ಪರ್ಧಿಗಳಲ್ಲಿ ಬೇರೆ ಯಾರಾದರೂ ನಿಮಗೆ ಇಷ್ಟ ಇರ್ಬೋದು, ಆದರೂ ಕೂಡ ಕರಾವಳಿಗರು ಎನ್ನುವಂತಹ ಆ ಒಂದು ಗೌರವ ಘನತೆಯನ್ನು ಎತ್ತಿ ಹಿಡಿದು ರಕ್ಷಿತಾ ಶೆಟ್ಟಿಗೆ ನಿಮ್ಮ ಮತವನ್ನು ಚಲಾಯಿಸಿ. ಈ ಒಂದು ಮತದಿಂದ ನಿಮಗೆ ಏನು ನಷ್ಟ ಆಗೋದಕ್ಕಿಲ್ಲ, ಆದರೂ ಕೂಡ ನಮ್ಮ ಕರಾವಳಿಯ ಬೆಡಗಿ ಈ ಒಂದು ಕಪ್ಪನ್ನು ಗೆದ್ದು ಬಂದು ನೋಡುವುದರಲ್ಲಿ ಫೀಲ್ಡಲ್ಲಿರುವಂತಹ ಕೆಲವೊಂದಿಷ್ಟು ಜನರಿಗಾದರೂ ಅದರಿಂದ ಹೆಮ್ಮೆ ಪಡುವಂತಹ ಒಂದು ವಿಚಾರ ಆಗೇ ಆಗುತ್ತೆ. ಸೊ ಮೊದಲೇ ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋದಿಂದಾಗಿ ನಿಮಗೆ ದೊಡ್ಡ ಇಂಪಾರ್ಟೆಂಟ್ ಅಥವಾ ನಿಮಗೆ ಈ ಒಂದು ವಿಡಿಯೋಗೆ ದೊಡ್ಡ ಇಂಪಾರ್ಟೆಂಟ್ ಕೊಡುವಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಆದರೂ ಕೂಡ ಈ ಒಂದು ಸಣ್ಣ ವಿಡಿಯೋ ಮಾಡೋದರ ಉದ್ದೇಶನೇ ಅದೇ. ಯಾಕಂತಂದರೆ ಕರಾವಳಿಗರು ಯಾವತ್ತೂ ಮೂಲೆ ಗುಂಪಾಗಬಾರ್ದು. ಸೊ ಆ ಒಂದು ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ನಿಮ್ಮ ಮತವನ್ನು ಚಲಾಯಿಸಿ. ಸೊ ವೀಕ್ಷಕರೇ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.